ನಾವು ಇದರಿಂದ ಅಣ್ಣ ಲಗ್ಗೆರೆಯಿಂದ. ಹಾ ಹಾ ಏನ್ ಹೇಳಿ ಹೇಳಿ. ನಾನು ಸಂಘಕ್ಕೆ ಇದು ಮಾಡಕ್ಕೆ ಅವತ್ತಿಂದ ಇದು ಮಾಡ್ತಾ ಇದೀನಿ, ಆಫೀಸ್ ಹತ್ರ ಬರಕ್ಕೆ ಅಂದ್ಬಿಟ್ಟು ಅದು ಏನ್ ತರಬೇಕು ಇವಾಗ ನಿಮ್ ಡಾಕ್ಯುಮೆಂಟ್ಸ್. ಪ್ರಾಬ್ಲಮ್ ಏನ್ ಹೇಳೋಣ ಸಂಘದ್ದು, ಆಮೇಲೆ ಹೇಳಿ. ಒಂದು ಪ್ರಾಬ್ಲಮ್ ಇದ್ದಾಗ ಬರೋದಿವಲ್ಲ, ಹೇಳಿ ಹೇಳಿ. ಆಯ್ತು ಗೊತ್ತಾಯ್ತಣ್ಣ, ನಾನೇನು ಇಲ್ಲ ಅಂತ ಇಲ್ಲ. ಹೇಳಿ. ಅದು ನಾನು ಗಾಡಿ ತಗೊಂಡು 15 ಮಾಡೋ ಗಾಡಿ ಅಣ್ಣ. ನಾನ್ ತಗೋಬೇಕಾರೆ ಅವನು ಟ್ರಾನ್ಸ್ಫರ್ಮೆಂಟ್ ಅಂದ್ಬಿಟ್ಟು ನನಗೆ ಗಾಡಿ ಕೊಟ್ಟಿದ್ದ. ಆಮೇಲೆ ಅದಾದಿ 6 ತಿಂಗಳು ಲೋನ್ ಕಟ್ಟಿದ್ಮೇಲೆ ಇದು DL ಪರ್ಮನೆಂಟ್ ಗಾಡಿ ಅಂದ. ಸರಿ ಆಯ್ತು ಮಾಡ್ಕೊಡು, ಇದು DL ಪರ್ಮನೆಂಟ್ ಆಗ್ಲಿ ಮಾಡ್ಕೊಡು ಅಂದೆ. ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ಆಟ ಆಡಿಸ್ತಾವನೆ. ಇವಾಗ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ದುಡ್ಡು ಕೊಡು ಅಂದ್ಬಿಟ್ಟು 15,000 ದುಡ್ಡು ಇಸ್ಕೊಂಡವನಣ್ಣ. ಇವಾಗ ನೋಡ್ರೆ ಒಂದ್ 6 ತಿಂಗಳು ಬೇಕು, 1.5 ತಿಂಗಳು ಬೇಕು, 2 ತಿಂಗಳು ಬೇಕು, 3 ತಿಂಗಳು ಬೇಕು ಅಂತ ಆಟ ಆಡಿಸ್ತಾವನೆ. ನಾನ್ ಮಾಡ್ಕೊಡಲ್ಲ. ನನ್ನ ಹೆಸರಿಗೆ ಏನು ನಾನು ದುಡ್ಡು ಕೊಟ್ಟಿರೋದಕ್ಕೂ ಏನು. ಒಂದ್ ನಿಮಿಷ ಇರೋಣ, ನಾನು ಹೇಳಿದಿಕ್ಕೆ ನೀವು ಉತ್ತರ ಕೊಡ್ತಂದ. ಸರಿ ಆಯ್ತು. ಇವಾಗ ನೀವು ಆಟೋ ತಗೊಂಡ್ರಲ್ವಾ 2018 ಮಾಡ್ಲು ಆಟೋ? అవునಣ್ಣ. ಆ ಆಟೋ ಏನ್ ಯಾರ ಹತ್ರ ತಗೊಂಡ್ರಿ? ಡೀಲರ್ ಹತ್ರ ತಗೊಂಡ್ರಾ ಇಲ್ಲ ಡೈರೆಕ್ಟ್? ಡೀಲರ್ ಹತ್ರ ಅಣ್ಣ. RC ಈಗ ಗಾಡಿಗೆ RC ಓನರ್ ಹೆಸರೇನು? ಮುನಿಯಪ್ಪ ಅಂತ ಅಣ್ಣ. ಮುನಿಯಪ್ಪ. ಮುನಿಯಪ್ಪ ಯಾರು ಅಂತ ನಿಮ್ಗೆ ಗೊತ್ತಾ? ಇಲ್ಲ ನಾನ್ ನೋಡಿಲ್ಲ. ಶಬಾಷ್. ಅಲ್ರಿ ಯಾವತ್ತೇ ಆಗ್ಲಿ ನೋಡ್ರಿ, ಹೇಳ್ತೇನೆ, ಗಾಡಿನ ನೀವು ಡೀಲರ್ ಹತ್ರ ಆದ್ರೂ ತಗೊಳ್ಳಿ, ಇನ್ನೊಬ್ರ ಹತ್ರ ಆದ್ರೂ ತಗೊಳ್ಳಿ, ಇಲ್ಲ ಡೈರೆಕ್ಟ್ ಪಾರ್ಟಿ ಹತ್ರನೇ ತಗೊಳ್ಳಿ. ತಗೊಳ್ಬೇಕಾದ್ರೆ ಆ ಒಬ್ಬ ಗಾಡಿ RC ಮಾಲೀಕನ ಕಣ್ಮುಂದೆ ನಿಲ್ಲಿಸ್ಕೊಬೇಕು. ಅವನು ಕಣ್ಮುಂದೆ ಬಂದ ಅಂದಾಗ, ನೋಡಪ್ಪ ನಿಂದ ಆಧಾರ್ ಕಾರ್ಡ್ ತೋರ್ಸು, ನಿನ್ ಪ್ಯಾನ್ ಕಾರ್ಡ್ ತೋರ್ಸು, ಅದ್ರಲ್ಲಿ ತಂದೆ ಹೆಸರು, ಅವನ ಹೆಸರು ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ, RC ಕಾರ್ಡ್ ಮ್ಯಾಚ್ ಆಗ್ತೈತೆ ಅಂದ್ರೆ ಅವನೇ ಓನರ್. ಈಗ ಮುನಿಯಪ್ಪ ಯಾರು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಡೀಲರ್ ಹತ್ರ ಗಾಡಿ ತಗೊಂಡಿದೀರಾ, ಮುನಿಯಪ್ಪನ್ಗೆ ನೀವು ದುಡ್ಡು ಕೊಟ್ಟಿಲ್ಲ, ಮುನಿಯಪ್ಪ ಬದುಕೋವನು ಸತ್ತೋಗವನು ಅದು ಗೊತ್ತಿಲ್ಲ ನಿಮ್ಗೆ. ಇವಾಗ ಡೀಲರ್ ಕೇಳಿದ್ ಎಷ್ಟು ದುಡ್ಡು ಕೊಟ್ಟಿದ್ರಿ? 2,30,30,000. ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ಬಿಟ್ಟು ಆಟೋ ಮಾರಿರೋದ ನಿಮ್ಗೆ? ಟ್ರಾನ್ಸ್ಫರ್ ಪರ್ಮಿಟ್ ಎಷ್ಟು ಅಂತ ಅಮೌಂಟ್ ಹೇಳಿರೋದು? 2,30,000 ಟ್ರಾನ್ಸ್ಫರ್ ಪರ್ಮಿಟ್ ವಿತ್ ಲೋನ್. ಒಂದ್ ನಿಮಿಷ ಇರು, ಬರೀ ನಾನ್ ಪರ್ಮಿಟ್ ಕೇಳ್ತಾ ಇರೋದು. ಟ್ರಾನ್ಸ್ಫರ್ ಪರ್ಮಿಟ್ ಗೆ ಎಷ್ಟು ಅಮೌಂಟ್ ಅಂತ ಹೇಳಿರೋದು? ಇವಾಗ ಹೇಳಿರೋದು ಅವರು 40,000 ಆಗುತ್ತೆ. ಈಗ ಆ 40,000 ರೂಪಾಯಿ ಲೆಕ್ಕಾಚಾರದಲ್ಲೇ ನಿಮ್ಗೆ ಆ ಗಾಡಿನ ಮಾರಿರೋದು. ಹಂಗಾಗಿ ನಿಮ್ಗೆ 2 ಲಕ್ಷದ ಸಮಥಿಂಗ್ ಎಷ್ಟು ಹೇಳಿದ್ರಿ? 2 ಲಕ್ಷದ ಅಣ್ಣ ಅದು ಬುಟ್ಟಿ ಬೇರೆ ಅಣ್ಣ. ನೋ, ಈ ಗಾಡಿ ಎಷ್ಟು ಟೋಟಲ್? ಟೋಟಲ್ ಗಾಡಿ 2,30,000ಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡಿ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಪರ್ಮನೆಂಟ್ ಮಾಡ್ಕೊಡ್ಬೇಕು. ನನ್ನ ಹೆಸರಿಗೆ ಮಾಡಿ ಹೇಳ್ತಾ ಇರೋದು ಗೊತ್ತಾಯ್ತು. 2.30ಕ್ಕೆ ಟ್ರಾನ್ಸ್ಫರ್ ಪರ್ಮಿಟ್ ಲೆಕ್ಕಾಚಾರದಲ್ಲಿ ನಿಮ್ಗೆ ಆಟೋ ಮಾರಿರೋದು ಅವರು. ಸರಿ ಅಣ್ಣ, ಇವಾಗ ಹಿಡಿಯೋದಕ್ಕೆ ಇದಕ್ಕೆಲ್ಲ ಮಾಡದೆ ಇದೆಲ್ಲ ಸ್ಟಾರ್ಟ್ ಆದ್ಮೇಲೆ ಅಣ್ಣ ಅವ್ರು ಹೇಳ್ತಾ ಇರೋದು ನಿಮ್ದು DL ಪರ್ಮನೆಂಟ್ ಅಂತ. DL ಇನ್ನು ಬಿಟ್ಟಿಲ್ಲ, ನಿಮ್ಗೆ ಬೇಕಾದ್ರೆ ಟ್ರಾನ್ಸ್ಫರ್ ಪರ್ಮನೆಂಟ್ ಮಾಡ್ಕೊಡ್ತೀನಿ. ನಾನ್ ನಿನ್ಗೆ ಹೇಳಿದ್ನಲ್ಲ ಆ ದುಡ್ಡನ್ನ 15,000 ನಾನ್ ಕೊಡ್ತೀನಿ, ನೀನ್ ಇನ್ನ ಮಿಕ್ಕಿದನ್ ದುಡ್ಡು ಕೊಡು, ನಾನು ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಂತ ಮಾತಾಡ್ತವ್ರಣ್ಣ. ಯಾವ್ದೇ ಕಾರಣಕ್ಕೂ ಅವ್ನ್ DL ಪರ್ಮಿಟ್ ಮಾಡಿಸ್ಕೊಡಲ್ಲ, ನಿಮ್ಗೆ ಟ್ರಾನ್ಸ್ಫರ್ ಪರ್ಮಿಟ್ ಮಾಡಿಸ್ಕೊಡಲ್ಲ. ಅವ್ನಿಗೆ ಯಾರ್ದಾದ್ರು ಟ್ರಾನ್ಸ್ಫರ್ ಪರ್ಮಿಟ್ ಯಾವ್ದಾದ್ರು ತಗ್ಲಾಕೊಂಡಿದ್ರೆ ಅದನ್ನ ನಿಮ್ ತಲೆ ಕಟ್ಟಿದ್ರು ಕಟ್ಬೋದು, ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡು. ನೀವ್ ಒಂದ್ ಕೆಲ್ಸ ಮಾಡಿ, ಆಫೀಸ್ ಹತ್ರ ಬರ್ತೀನಣ್ಣ. ನೀವ್ ಆಫೀಸ್ ಹತ್ರ ಏನ್ ಬಂದ್ರು ಯೂಸ್ ಇಲ್ಲ, ನಾನು ಹೇಳೋ ತರ ಮಾಡ್ರಿ. ನಿಮ್ ತರದವ್ರು ತುಂಬಾ ಜನ ಆಟೋ ಡ್ರೈವರ್ಗಳು ಈಗ ಮಕ್ಕರಾಗಿದ್ದೀರಾ, ನನಗ್ ಗೊತ್ತದು. ಆದ್ರೆ ಯಾರು ಆಚೆಗೆ ಬರ್ತಾ ಇಲ್ಲ ನೀವುಗಳು. ಎಲ್ಲಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ಬಿಟ್ರೆ ನಾನ್ ಆತರ ಏನಿಲ್ಲ ಅಣ್ಣ. ಇರಿ ನಾನು ಹೇಳೋದನ್ನ ಕೇಳಿಸ್ತೀನಿ, ಆಮೇಲೆ ನಿಮ್ ಮಾತು ನಾನು ಕೇಳ್ತೀನಿ. ಎಲ್ಲಿ ನಮ್ ಸಮಸ್ಯೆಗಳನ್ನ ಹೇಳ್ಕೊಂಡ್ಬಿಟ್ರೆ ನಮ್ಮವರೆಲ್ಲ ನೋಡ್ತಾರೋ ಆಡ್ಕೊಂತಾರೋ ಅನ್ನೋ ಒಂದು ಆತಂಕದಲ್ಲಿ ಕೆಲವ್ರು ಅವ್ರೆ. ಹೌದೌದು, ತುಂಬಾ ಜನ. ಒಂದು ಎರಡನೇದು, ನಾನೇನ್ ಲೈವ್ಗಳು ಮಾಡ್ಬೇಕಾದ್ರೆ ಒಂದ್ ಸಂಘಟನೆ ಹೆಸರು ಹೇಳ್ತೀನಿ, ಅಲ್ಲೂ ಕೂಡ ಮೋಸಗಳಾಗವೆ. ಅದ್ರದ್ದು ಡ್ರೈವರ್ಗಳು ನನಗೆ ಫೋನ್ ಮಾಡೋರೆ, ಸೋಮಣ್ಣವ್ರೆ ದಯವಿಟ್ಟು ನಾವ್ ಮಾತಾಡೋ ಆಡಿಯೋ ಎಲ್ಲೂ ಹಾಕಕ್ ಹೋಗ್ಬೇಡಿ, ನಾವು ಅವ್ರ ಹತ್ರ ಬೇರೆ ತರ ತಗ್ಲಾಕೊಂಡ್ಬಿಟ್ಟಿದೀವಿ, ನಾವ್ ಹಂಗಾಗಿ ನಾವು ನಿಮ್ದೆಲ್ಲ ನೋಡ್ತೀವಿ, ಪಾಪ ನೀವು ಕರೆಕ್ಟ್ ಆಗಿ ಹೇಳ್ತೀರಾ, ಅವ್ರು ನಮ್ಗೆಲ್ಲ ಮೋಸ ಮಾಡಿದಾರೆ, ಆದ್ರೆ ನಾವು ಆಚೆಗೆ ಬರೋ ಅಂತ ಸ್ಟೇಜ್ ಅಲ್ಲಿ ಇಲ್ಲ ಅನ್ನೋ ರೀತಿನೂ ಮಾತಾಡುವ ಆಡಿಯೋಗಳು ಇದಾವ ನಮ್ಮ ಹತ್ರ. ಹಿಂಗೆಲ್ಲ ತಗ್ಲಾಕೊಂಡಿದಿರೋ ಡ್ರೈವರ್ಸ್ಗಳು ನಮಗ್ ಗೊತ್ತು.
ಹ್ಞೂ ಈಗ ನೀವ್ ಮಾಡ್ಬೇಕಾಗಿರೋದು ಇಷ್ಟೇ ಅಣ್ಣ. ಅವ್ನು ಯಾವನೇ ಆಗ್ಲಿ, ಈಗ ಯಾವನಿಂದ ಏನ್ ಆಗ್ಬೇಕಾಗಿಲ್ಲ ನಿಮ್ಗೆ. ಹ್ಞೂ ನಿಮ್ ಕಷ್ಟ ಸುಖ, ನಿಮ್ ನೋವು ಅದನ್ನ ನೀವೇ ತೀರಿಸ್ಕೋಬೇಕು. ಹೌದು ಯಾವ ಅಣ್ಣ, ಯಾವ ಹುಲಿ, ಸಿಂಹ, ಬಾಸು ಯಾವನು ತೀರ್ಸಲ್ಲ. ಸರಿನಾ? ನೀವು ಒಂದ್ ಕೆಲ್ಸ ಮಾಡಿ, ಒಂದ್ ಡೀಲರ್ಗೆ ಹೇಳಿ, ಹ್ಞೂ ನೋಡಪ್ಪ ನನ್ ಗಾಡಿ ಏನಿದೆ ಈ ಆಟೋನ ತಂದು ನಿನ್ ಕೊಟ್ಬಿಡ್ತೀನಿ. ಹಾ ನೀನ್ ಮುನಿಯಪ್ಪನ್ಗಾದ್ರು ಕೊಟ್ಕೋ, ಇಲ್ಲ ಮಾರಮ್ಮನ್ಗಾದ್ರು ಕೊಟ್ಕೋ. ಹ್ಞೂ ನಾನು ಇಲ್ಲಿವರೆಗೂ ಎಷ್ಟು ದುಡ್ಡು ಕಟ್ಟಿದೀನಿ, ಹಾ ಮತ್ತೆ ನಿಂಗ್ ಡೌನ್ ಪೇಮೆಂಟ್ ಅಮೌಂಟ್ ಅಂತ ಎಷ್ಟು ಕೊಟ್ಟಿದೀನಿ, ಹ್ಞೂ ಇವೆರಡು ನನಗೆ ಕೊಟ್ಕೊಡಪ್ಪ. ಇಲ್ಲ ಈ ಗಾಡಿ ರೇಟು, ಈಗ 2018 ಮಾಡಲು ಗಾಡಿ, ಹ್ಞೂ ಇವತ್ತಿನ ಬಜಾರಲ್ಲಿ ಏನ್ ಓಡ್ತೈತೆ ಬೆಲೆ, ಹಾ ಆ ಬೆಲೆಗೆ ಈ ಗಾಡಿ ನೀನೇ ತಗೊಂಡ್ಬಿಟ್ಟು ನಮ್ ದುಡ್ಡೇನೈತೆ ನಾನು ಕೊಡು ಅನ್ನೋ ರೀತಿಲಿ ನೀವು ಕೇಳ್ಬೇಕು. ಸರಿ ಅಣ್ಣ. ಯಾಕ್ ಗೊತ್ತೇನ್ರಿ, ನೀವು ಇವತ್ತು ಆ ಮುನಿಯಪ್ಪನ ಹೆಸರಲ್ಲಿರೋ ಗಾಡಿನ ತಗೊಂಡಿದೀರಾ. ಹಾ ಫಸ್ಟ್ ಆಫ್ ಆಲ್ ಮುನಿಯಪ್ಪನ ಹೆಸರಿಗೆ ಪರ್ಮಿಟ್ ಐತೆ ಇಲ್ವೋ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಹೌದಣ್ಣ. ಸರಿ, ಇವಾಗ ಏನಾದ್ರು ಅಪ್ಪಿ ತಪ್ಪಿ ನೀವು ಲೋನ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ರಿ ಅಂತಾನೆ ಅನ್ಕೊಳ್ಳೋಣ. ಸರಿ ಅಣ್ಣ. ಇವಾಗ ಆ ಗಾಡಿನ ನೀವು ನೋಡಪ್ಪ ಲೋನ್ ಎಲ್ಲ ಕ್ಲಿಯರ್ ಮಾಡಿದೀನಿ, ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಂತ ಹೋದಾಗ ಹಾ ಮುನಿಯಪ್ಪಂದು 2930 ಫಾರಮ್ಗೆಲ್ಲ ಸೈನ್ ಹಾಕಿರೋದೆಲ್ಲ ಪಕ್ಕ ಡಾಕ್ಯುಮೆಂಟ್ ಇದ್ರೆ, ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ. ಅದೇ ಇವಾಗ ನಾನು ಗಾಡಿ ತಗೊಂಡಿದ್ದೇನ ಎಲ್ಲ ಅವ್ರ ಹತ್ರ ಆಯ್ತಣ್ಣ. ಯಾರ ಹತ್ರ ಐತೆ? ಶರತ್ ಅಂದ್ಬಿಡೋಣ. ಅವ್ರು ಯಾರು? ಡೀಲರು, ಮಧ್ಯದಲ್ಲಿ ಡೀಲರು. ಅಲ್ರಿ, ಈಗ ಮುನಿಯಪ್ಪನ ಈಗ ಲೋನ್ ನಿಮ್ಮ ಹೆಸರಲ್ಲಿ ಹಾಕೊಟ್ಟವ್ರಾ? ನನ್ನ ಹೆಸರಲ್ಲಿ ಅಣ್ಣ ಲೋನು ಫಸ್ಟ್ ಅವ್ರ ಹೆಸರಲ್ಲಿ ಮುನಿಯಪ್ಪ ಅನ್ನೋರ ಹೆಸರಲ್ಲಿ ಲೋನ್ ಇತ್ತಣ್ಣ. ಈಗ ಅವ್ರ ಗಾಡಿನ ನೀವು ತಗೊಂಡ್ರಿ? ಅವ್ರ ಗಾಡಿ ನಾವ್ ತಗೊಂಡಿರೋದು, ಮಧ್ಯದಲ್ಲಿ ಡೀಲರ್ ನನಗೆ ಕೊಟ್ಟಿರೋದು ಗಾಡಿ. ಗೊತ್ತಾಯ್ತಣ್ಣ, ಡೀಲರ್ ವ್ಯಾಪಾರ ಮಾಡಿ ನಿಮ್ಗೆ ಕೊಟ್ಟವ್ರೆ. ಹೌದಣ್ಣ. ಇವಾಗ ಏನ್ ಮಾಡ್ದ, ಒಂದ್ ನಿಮಿಷ ಇರೋಣ, ನಿಮ್ಮ ಹೆಸರು ಲೋನ್ ಮಾಡ್ಕೊಟ್ಟಿರೋನ್ ಯಾರಣ್ಣ? ಇವನು ಶರತ್ ಅಂದ್ಬಿಟ್ಟು ಮಧ್ಯದಲ್ಲಿ ಡೀಲರು. ಒಂದ್ ನಿಮಿಷ ರೀ, ಶರತ್ ಅನ್ನೋನು ನಿಮ್ಗೆ ಲೋನ್ ಮಾಡ್ಕೊಟ್ಟ ತಾನೆ? ಹೌದಣ್ಣ. ಅವ್ನ್ ಹೆಂಗೆ ನಿಮ್ಮ ಹೆಸರು ಲೋನ್ ಮಾಡ್ಕೊಡಕ್ ಬರುತ್ತೆ? ಇದು ನಾನು ನಿಮ್ಗೆ ಜನರಲ್ ಆಗಿ ಕೇಳ್ತಾ ಇರೋದು. ಯಾಕಂದ್ರೆ ಯಾವ್ದೇ ಒಂದು ವೆಹಿಕಲ್ ಮೇಲೆ ನಿಮ್ಗೆ ಲೋನ್ ಮಾಡ್ಕೊಡ್ಬೇಕು ಅಂದ್ರೆ ಹಾ ನಿಮ್ ಹೆಸರಿಗೆ RC ಕಾರ್ಡ್ ಟ್ರಾನ್ಸ್ಫರ್ ಆಗಿರ್ಬೇಕು. ಸರಿ ಅಣ್ಣ. ನಿಮ್ ಹೆಸರಿಗೆ RC ಕಾರ್ಡ್ ಟ್ರಾನ್ಸ್ಫರ್ ಆಗಿದ್ದು ಎಲ್ಲಾ ಡಾಕ್ಯುಮೆಂಟ್ ನಿಮ್ ಹೆಸರಲ್ಲೇ ಐತೆ ಅಂದ್ರೆ ಮಾತ್ರ ಯಾರೇ ಆದ್ರೂ ಲೋನ್ ಹಾಕೊಡಕ್ ಬರೋದು. ಹಾ ಹಾ ಈಗ ಮುನಿಯಪ್ಪನ ಹೆಸರಲ್ಲಿ ಲೋನ್ ಐತೆ, ನಿಮ್ಗೆ ಏನೋ ನಿಮ್ ಹತ್ರ ಒಂದಷ್ಟು ಡೌನ್ ಪೇಮೆಂಟ್ ದುಡ್ಡು ಕಿತ್ಕೊಂಡ್ಬಿಟ್ಟು ಮುನಿಯಪ್ಪನಿಗೆ ಏನ್ ಅಮೌಂಟ್ ಮನ್ನಾ ಮುಂಡಾ ಮುಚ್ಚಿದ್ರು ಅದು ಗೊತ್ತಿಲ್ಲ. ಹಾ ಈಗ ನಿಮ್ಗ ಮುನಿಯಪ್ಪನ ಹೆಸರಲ್ಲಿರೋ ಆಟನ್ ಕೊಟ್ಬಿಟ್ಟು ನಿಮ್ ಹತ್ರನು ಡೌನ್ ಪೇಮೆಂಟ್ ಅಮೌಂಟ್ ಕಿತ್ಕೊಂಡವ್ರೆ, ಹಾ ಲೋನು ಹಾಕ್ಸ್ಕೊಟ್ಟವ್ರೆ. ಹಾ ಅದ್ ಹೆಂಗ್ರಿ? ಈಗ RC ಕಾರ್ಡ್ ಮುನಿಯಪ್ಪನ ಹೆಸರಲ್ಲಿ ಇದ್ದಾಗ ಮುನಿಯಪ್ಪನ ಲೋನೇ ಕ್ಲಿಯರ್ ಆಗಿರಲ್ಲ. SP ಕ್ಯಾನ್ಸಲೇಷನ್ ಆಗ್ಬೇಕು. SP ಕ್ಯಾನ್ಸಲೇಷನ್ ಆಗಿ ನಿಮ್ಮ ಹೆಸರು ಏನಂದ್ರೆ? ಕೃಷ್ಣ ಅಂತ ಅಣ್ಣ. ಕೃಷ್ಣನ ಹೆಸರಿಗೆ ಗಾಡಿ ಡಾಕ್ಯುಮೆಂಟ್ ಎಲ್ಲ ಬಂದ್ಮೇಲೆ ಆಮೇಲೆ SP ಎಂಟ್ರಿ ಆಗ್ಬೇಕು. ನಿಮ್ಗೆಲ್ಲ ಏನ್ರಿ ಗೊತ್ತೇ ಆಗಲ್ವನ್ರಿ ಇವೆಲ್ಲ ವ್ಯವಹಾರಗಳು? ಅಣ್ಣ ಅದು ನಮ್ಮ ರಿಲೇಷನ್ ಅವರು ಬೇರೆ ಯಾರೋ ತಗೊಂಡೋಗಿ ತಕ್ಲಾಕ್ ಮಾಡಿದ್ವಿ ವಿಚಾರ. ನನ್ಗೆ ಇಂತವೇ ನಿಮ್ಮ ಕಥೆಗಳು, ಆಟೋಗಳೆಲ್ಲ ಇದೆ ಕಥೆಗಳು. ಆಟೋ ಫೀಲ್ಡ್ ಅಲ್ಲಿ ನನಗೆ ಅಷ್ಟು ಗೊತ್ತಾಗಿಲ್ಲ. ಬೇರೆ ಲಾಂಗ್ ಗಾಡಿಗೆ ನಾನು ಡ್ರೈವರ್ ಆಗಿ ಇದಾಗಿ ಹೋಗ್ತಾ ಇದ್ದೆ, ಸ್ಪೇರ್ ಆಗಿ. ಈ ಆಟೋ ಫೀಲ್ಡ್ ಅಲ್ಲಿ ನನಗೆ ಈ ತರ ಹಿಂಗೆ ಇದು ಈ ತರ ಹಿಂಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಕೃಷ್ಣ ಅವ್ರ, ಹೇಳಣ್ಣ. ನೀವ್ ಏನ್ ಕಷ್ಟಪಟ್ಟು ದುಡಿತೀರಲ್ರಿ ದುಡ್ಡು, ಅದು ನೀವು ದುಡಿಯೋ ದುಡ್ಡು ನಿಮ್ ಶ್ರಮದ ದುಡ್ಡು. ಅದು ಉಪಯೋಗಕ್ಕೆ ಬರ್ಬೇಕು. ಅದ್ ಯಾವ ರೀತಿ ಉಪಯೋಗಕ್ಕೆ ಬರ್ಬೇಕು? ಒಂದು ಆಟೋ ನಿಮ್ ಹೆಸರಿಗೆ ಆಗುವಂತ ರೀತಿಲಿ ಉಪಯೋಗಕ್ಕೆ ಬರ್ಬೇಕು. ಇಲ್ಲ ಆ ದುಡ್ಡನ್ನ ನಿಮ್ ಹೆಂಡತಿ ಮಕ್ಳು ತಿನ್ಬೇಕು, ನೀವು ತಿನ್ಬೇಕು. ನೀವೇನ್ ಮಾಡ್ತಾ ಇದೀರಾ? ಇವ್ ಯಾವು ಕೂಡ ನೀಟಾಗಿ ವ್ಯವಹಾರನ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಮಾಡ್ಕೊಳ್ದೆ ಕಂಡೋರ್ ಹೆಂಡತಿ ಮಕ್ಳನ್ನೆಲ್ಲ ನೀವು ಸಾಕ್ತಾ ಇದೀರಲ್ಲ, ನಿಮ್ ಹೆಂಡತಿ ಮಕ್ಳನ್ನ ಅಯ್ಯೋ ಅನ್ನಿಸ್ಕೊಂಡು. ನಿಮ್ಗೆ ಇದೆಲ್ಲ ಏನು ಮನ್ಸಿಗೆ ಬರೋದೇ ಇಲ್ವಾ? ನನಗೆ ಗಾಡಿ ಲೋನ್ ಕ್ಲಿಯರ್ ಆಗ್ಲಿ, ಮುಂದಿನ ತಿಂಗಳು ಕಾರ್ತಿಕ್ ಮದ್ವೆ ಆದ್ಮೇಲೆ ನಾನು ಏನೋ ಮಾಡ್ಕೊಳ್ಳ ಅಂತ ಇವ್ರು ನಂಬಿದ್ದೆ. ಇವ್ರು ಇವಾಗ ಈ ತರ ಮಾಡ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇನ್ನೊಂದ್ಸರಿ ಹೇಳೋ, ನಂಬಿದ್ದೆ? ಅಣ್ಣ ನಂಬಿಕೆ ಕಾಲ ಎಲ್ಲ ಹೋಯ್ತಣ್ಣ. ಅವನು ಒಂದೇ ಮಾತಾಡೋಣ, ಅವ್ನ ರೆಕಾರ್ಡ್ ಇವತ್ತು ನಾನು ಮಡಗಿದ್ದೀನಣ್ಣ. ನಂದು ನಾಲಿಗೆ ಎಕಡ ಅಲ್ಲ, ಒಂದೇ ಮಾತಲ್ಲ ಒಂದು, ನಂದು ನಾಲಿಗೆ ಎಕಡ ಅಲ್ಲ, ನಿಂದೇನಿದೆ ನೀನ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಅವನೇ ಮಾತಾಡೋದು ಇವತ್ತು. ಈಗ ಅವನು ಕಾನ್ಫರೆನ್ಸ್ ಲೈನಿಗೆ ತಗೊಳ್ಳಿ ಹೇಳ್ತೀನಿ.
ಬೇರೆ ಬೇರೆ ತರ ಮಾತಾಡ್ತಾನಣ್ಣ ಅವನು. ಈಗ ನೀವು ತಗೊಳ್ರಿ ಹೇಳ್ತೀನಿ ಕಾನ್ಫರೆನ್ಸ್ಗೆ. ಇವಾಗ ಎತ್ತಲ್ಲ, ಬೆಳಗ್ಗೆಲ್ಲ ಮಾತಾಡ್ತೀನಿ ಅವ್ನು ಯಾವ್ದೇ ಕಾರಣಕ್ಕೆ. ಇವಾಗ 8 ಗಂಟೆ ಆಯ್ತು ಅಂದ್ಮೇಲೆ ಎತ್ತಲ್ಲ ಅವ್ನು ಫೋನ್. ಸರಿಯಾಗಿ ಯಾವ ಸಿನಿಮಾ ಡೀಲರ್ಗಳು ಇವರೆಲ್ಲ ಒಟ್ನಲ್ಲಿ ಆಟೋ The ಡ್ರೈವರ್ಗಳಂತೂ person you are speaking with has put your call on hold. Please stay on the ಬ್ಲಾಕ್ ಲಿಸ್ಟ್ ಹಾಕೋಣ ಎತ್ತಲ್ಲ. ಒಟ್ನಲ್ಲಿ ಆಟೋ ಡ್ರೈವರ್ಗಳನ್ನೆಲ್ಲ ಮುಂಡಾ ಮಾಡ್ಬಿಟ್ಟವ್ರು ಬಿಡ್ರಿ ಇವ್ರೆಲ್ಲ ಸೇರ್ಕೊಂಡು ಯಪ್ಪ. ಬ್ಲಾಕ್ ಲಿಸ್ಟ್ ನಾನು ಅದನ್ನೇ ಕೇಳ್ದಣ್ಣ. ನೀವು ಮಾತಾಡೋ ಗಂಟ ನಾನೇನು ಮಾತಾಡ್ಲಿಲ್ಲ. ಒಂಚೂರು ಸ್ಟೋರಿ ಕೇಳಿ ನಾನು ಏನ್ ಹೇಳ್ತೀನಿ ಒಂದ್ ದಯವಿಟ್ಟು. ಖಂಡಿತ ಕೇಳ್ತೀನಿ ಹೇಳ್ರಿ. ಅಣ್ಣ ನಾನು ತಗೊಂಡಿತ್ತು 2018 ಮಾಡಲು ಗಾಡಿ, 2,30,000 ಗಾಡಿ ಅಣ್ಣ. ಟ್ರಾನ್ಸ್ಫರ್ ಪರ್ಮನೆಂಟ್ ಗಾಡಿ ವಿತ್ ಟ್ರಾನ್ಸ್ಫರ್ ಎಲ್ಲ ಅವನೇ ಮಾಡ್ಕೊಡೋದಣ್ಣ. ಅವ್ನು ಹೇಳ್ದ ನೀನು 6-7 ತಿಂಗಳು ಲೋನ್ ಕಟ್ಟೋ ಗಂಟ ನಿನ್ ಹೆಸರಿಗೆ ಮಾಡ್ಕೊಡಲ್ಲ, ನಿನ್ ಹೆಸರಿಗೆ ಆಮೇಲೆ ಡಾಕ್ಯುಮೆಂಟ್ ತಂದು ಕೊಟ್ರೆ ನಾನು ಮಾಡ್ಕೊಡ್ತೀನಿ ನಿನ್ ಹೆಸರಿಗೆ ಅಂತ ಹೇಳ್ದ. ಆಯ್ತು ಏನ್ ಬೇಕು ಡಾಕ್ಯುಮೆಂಟ್ ಅಂತ ಕೇಳ್ದೆ. ಆಯ್ತು ನಿಂದು ಇದು ಬ್ಯಾಡ್ಜ್ ಬೇಕು. ಬ್ಯಾಡ್ಜ್ ಎಂತಕ್ ಬೇಕು ನಿನ್ಗೆ? ಟ್ರಾನ್ಸ್ಫರ್ ಪರ್ಮನೆಂಟ್ ಅಂದ್ರೆ ಬೇರೆ ಅಷ್ಟೊಳಗೆ ನಾನು 4-5 ತಿಂಗಳು ಆಟ ಎಲ್ಲ ಓಡಿಸಿ ಎಲ್ಲ ಪರಿಚಯ ಆದ್ರಲ್ಲ. ಟ್ರಾನ್ಸ್ಫರ್ ಪರ್ಮನೆಂಟ್ ಬ್ಯಾಡ್ಜ್ ಏನ್ ಬೇಕಿಲ್ಲ, ಆರಾಮಾಗಿ ಟ್ರಾನ್ಸ್ಫರ್ ಆಯ್ತದೆ ನಿಂದು. ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ರೀ ಅದು DL ಪರ್ಮನೆಂಟ್ ನಿನ್ನ ಹತ್ರ ಮಾತಾಡಿರೋದು ಅಂತ ಉಲ್ಟಾ ಹೊಡ್ದ. ಸರಿ ಆಯ್ತು DL ಪರ್ಮನೆಂಟ್ ಮಾಡ್ಕೊಡು ಅಂತ ನಾನು ಹೇಳ್ದೆ. ಇನ್ನು 2-3 ತಿಂಗಳು ವೇಟ್ ಮಾಡು, ನಾನು ಮಾಡಿಸ್ಕೊಡ್ತೀನಿ, ಇನ್ನು ಬಿಟ್ಟಿಲ್ಲ ಗೌರ್ಮೆಂಟ್ ಇಂದ ಅಂತ ಅಂದ. ಸರಿ ಆಯ್ತು, ಅದು ಮೀರಿ ಆಯ್ತು ಹೋದ್ರೋಗ್ಲಿ 10,000 20,000 ಏನಾಯ್ತದೆ, ಇನ್ ಇಷ್ಟೇ ಹಾಳು ಮಾಡ್ಕೊಂಡಿದ್ದೀನಿ ಗಾಡಿನ, ಈ ಬಿಡುವಕ್ಕಾಗಲ್ಲ. ಅವನ್ನೇ ಡೈರೆಕ್ಟ್ ಆಗಿ ನೀವ್ ಹೇಳ್ದಂಗೆ ಕೇಳ್ದೆ ಅಣ್ಣ ನಾನು. ಗಾಡಿ ನಿನ್ಗೆ ಬಿಡ್ಬಿಡ್ತೀನಿ, ನೀನ್ ಎಷ್ಟಕ್ ತಗತೀಯಾ ನೀನ್ ಈ ಗಾಡಿನ ಅಂದಿದ್ಗೆ 50,000ಕ್ಕೆ ಕೊಡ್ತೀಯಾ, ಇವಾಗ ಬೇರೆಯವ್ರವ್ರ ಇಲ್ಲಿ ಪಾರ್ಟಿ ಇಲ್ಲೇ ಮಾತಾಡ್ತೀನಿ ಅಂದ. 2 ಲಕ್ಷ ಗಾಡಿನ 50,000ಕ್ಕೆ ಬಿಡಕಾಯ್ತದಣ್ಣ. ನಾನು ಅದಕ್ಕೆ ನನ್ ಮಾತ್ರ ಏನು ಮಾತಾಡ್ಲಿಲ್ಲ. ನಾನು ಅದನ್ನು ಮಾತಾಡ್ದೆ. ಗಾಡಿ ಎದುರುಗಡೆ ತಗೊಂಡೋಗಿ ನಿನ್ ಕೊಡ್ಲಿಲ್ಲ ಅಂದ್ರೆ ನಾನು ಬೆಂಕಿ ಇಕ್ಕೊಂಡು ಗಾಡಿನಿಲ್ಲೇ ಬೆಂಕಿ ಇಲ್ಲೇ ಇಕ್ತೀನಿ ಅಂತಾನು ಮಾತಾಡ್ದೆ. ನೀವು ಸಾಯ್ತೀರಾ ಅಷ್ಟೇ, ಅವ್ರಿಗೆಲ್ಲ ಏನು ಆಗಲ್ಲ. ಇಲ್ಲೇ ಬೆಂಕಿ ಇಕ್ತೀನಿ ಗಾಡಿನ ಅಂತ ಹಿಂಗೆ ಮಾತಾಡ್ದೆ ಅಣ್ಣ. ಅವನು ಅವಾಗ ಏನು ಮಾತಾಡ್ಲಿಲ್ಲ. ನಿಂದೇನಿದೆ ಅವ್ರ ಅಪ್ಪನ ಇವಾಗಲೂ ಮಾತಾಡವನೆ, ಆ ರೆಕಾರ್ಡ್ ನನ್ನ ಹತ್ರ ಐತೆ. ನಿಂದೇನಿದೆ ನಿನ್ ಗಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ, ನೀನ್ ಎಲ್ಲೋ ಕೂತ್ಕೊಂಡ್ ಮಾತಾಡ್ಬೇಡ, ಆಫೀಸ್ ಹತ್ರ ಬಾ, ಫೋನಲ್ಲಿ ಮಾತಾಡ್ಬೇಡ. ಆಫೀಸ್ ಅವ್ರು ಮಾತಾಡ್ತಿರು ಏನು ಹೇಳ್ತಾ ಇಲ್ಲ, ಫೋನಲ್ಲಿ ಏನು ಮಾತಾಡ್ಬೇಡ, ಆಫೀಸ್ ಹತ್ರ ಬಾ, ಆಫೀಸ್ ಹತ್ರ ಬಂದ್ ಮಾತಾಡು. ಮಾತಾಡ್ದಾಗ ಅಪ್ಪ ಒಂಥರ ಮಾತಾಡ್ತಾನೆ, ಮಗ ಒಂಥರ ಮಾತಾಡ್ತಾನೆ. ಅವ್ನು ಯಾಕೆ ಅಪ್ಪ ಯಾಕೆ ಇಟ್ರಿ ಆಯ್ತು ಇದ್ರಲ್ಲಿ? ನಾನ್ ಕೊಟ್ಟಿರೋದು ಮಗನ ಹತ್ರ ವ್ಯವಹಾರ ಮಾಡಿರೋದು, ಮಗನ್ ಕೈಗೆ ಪೇಮೆಂಟ್ ಕೊಟ್ಟಿರೋದು, ಮಗನ ಹತ್ರ ಮಾತಾಡಿರೋದು. ಇವಾಗ ಅಪ್ಪ ಮಾತಾಡ್ತಾವನೆ ಮಧ್ಯದಲ್ಲಿ. ಹಿಂಗೆ ಆಗಿ 50,000 ಕೊಡ್ತೀನಿ ಗಾಡಿ ಕೊಡ್ತೀಯ ಅಂತಾರಣ್ಣ. ಅವನು ಡೀಲರ್ ಅಂತಿರಲ್ಲ, ಅವ್ನು ಹೆಂಗವ್ರೆ ಮನೆ ಕಡೆ ನೋಡಕ್ಕೆ ಅನುಕೂಲವಾಗಿ ಮಾಡ್ಕೊಂಡವ್ನ? ಅನುಕೂಲವಾಗಿ ಜೋರಾಗಿ ಅವನ ಅನುಕೂಲವಾಗಿ ಅಂತಲ್ಲ. ನನ್ನಂತರು ದಿನಕ್ಕೆ ಕಮ್ಮಿ ಅಂದ್ರೆ 20 ಜನ ಹೋಯ್ತಾರಣ್ಣ. ಇಂತರ ಸಮಸ್ಯೆ ಇರೋರು. ಹೂನಣ್ಣ. ಒಂದು ತಿಂಗಳು 10 ದಿನಕ್ಕೆ 2,000. ಒಂದು ತಿಂಗಳಿಗೆ 10 ದಿನಕ್ಕೆ ಗಾಡಿ ಸೀಜ್ ಮಾಡ್ಸವ್ನೆ. 2023ನೇ ಮಾಡ್ಲು ಗಾಡಿ ಲೋನು. ಪರ್ಮನೆಂಟ್ ಮಾಡಿಸ್ಕೊಡ್ತೀನಿ ನಾನು, ತಲೆ ಕೆಡ್ಸ್ಕೊಬಿಡಿ ತಗೊಳ್ಳಿ ನಿಮ್ಗೆ ಅಂದ್ಬಿಟ್ಟು. ಅವನ ಹತ್ರ ಹೆಂಗೆ ಅಂದ್ರೆ ಅಣ್ಣ, ಇವಾಗ ನಿನ್ ಹತ್ರ ದುಡ್ಡು ಎಷ್ಟಿದೆ? 30,000 ಇದೆಯಾ? 30,000 ಇವಾಗ ಕೊಟ್ಟು 1 ತಿಂಗಳು ಫ್ರೀ ಕೊಡ್ತೀನಿ. ನೆಕ್ಸ್ಟ್ ತಿಂಗಳು ಇವತ್ತು 9ನೇ ತಾರೀಕು ಡೇಟು, ನೆಕ್ಸ್ಟ್ ತಿಂಗಳು 9ನೇ ತಾರೀಕು ಇನ್ 20,000 ತಂದು ಕೊಡು, 50,000 ಡೌನ್ ಪೇಮೆಂಟ್ ಆಯ್ತದೆ. ಅಣ್ಣ ನೀನ್ ಏನು ಹೇಳ್ಬೇಡ, ಟೋಟಲ್ ನನಗೆ ಗೊತ್ತು. ನಿಮ್ಮ ಆಟೋ ಫೀಲ್ಡ್ ಅಲ್ಲಿರೋ ಎಷ್ಟೋ ಜನ ಆಟೋ ತಗೊಂಡ್ ಓಡಿಸೋ ಅಂತ ಡ್ರೈವರ್ಗಳಿಗೆ ಸ್ವಲ್ಪನೂ ವ್ಯವಹಾರ ಜ್ಞಾನ ಇಲ್ಲ. ಆಮೇಲೆ ದೊಡ್ಡ ಮಕ್ಕಳುಗಳಾಗಿರ್ತೀರ ನೀವು. ನಿಮ್ಗೆ ಏನಿದ್ರು ಯಾರೇನಾದ್ರು ಹಿಂಗ್ ಹೇಳಿದ್ರೆ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಒಂದ್ ಬಿಟ್ರೆ, ನಿಮ್ಮನ್ನ ಎಲ್ಲೆಲ್ಲಿ ಮೋಸ ಮಾಡಿ ಅದ್ಮವ್ರೆ ಅಂತವ್ರ ವಿರುದ್ಧ ತಿರುಗಿ ನಿಂತ್ಕೊಳ್ಳೋ ಅಂತ ಕೆಪಾಸಿಟಿ ನಿಮ್ಗೋಗಿಲ್ಲ. ಅದೆಲ್ಲ ನೋಡ್ಬಿಟ್ಟು ಈಗ ಒಂದ್ ಕೆಲ್ಸ ಮಾಡಿ, ನೀವು ಫೈನಾನ್ಸ್ ಹಾಕದ್ನಲ್ಲ ನಿಮ್ ಆಟೋಗೆ, ಅವನು ಫೋನ್ ಹಾಕಿ ಹೇಳ್ತೀನಿ ಕಾನ್ಫರೆನ್ಸ್. ಏನ್ ಮಾಡ್ಬೋದು ಇದಕ್ಕೆ ಪರಿಹಾರ ಅಂದ್ಬಿಟ್ಟು ಒಂದ್ ವಿಚಾರ ನಿಮ್ಗೆ ತಿಳ್ಕೊಳ್ಳೋಣ. ಏನು ಮಾಡಕ್ ಆಗಲ್ರಿ, ನಿಮ್ ಹೆಸರಲ್ಲಿ ಏನು ಇಲ್ಲ, ಏನ್ ಮಾಡ್ಕಂತೀರ ಅವ್ರನ್ನ? ಅದೇ ನಾನು ಪ್ರಾಬ್ಲಮ್. ಇವಾಗ ಅವನು ಇವಾಗ ಹೇಳ್ತಾವನೆ
ನಿನ್ನ ಹೆಸರಿಗೆ HP ಕ್ಯಾನ್ಸಲೇಷನ್ ಮಾಡ್ಸಿ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿ ನಿನ್ನ ಹೆಸರಿಗೆ ಮಾಡಿಸ್ಕೊಡ್ತೀನಿ. 1-1.5 ತಿಂಗಳು 2 ತಿಂಗಳು ವೇಟ್ ಮಾಡು ಅಂತ ಇವಾಗ ಹೇಳ್ತಾವ್ನೆ. ದಿನ 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 ಕೂತ್ಕೊಂಡು ಅಷ್ಟೊಳಗಡೆ ನಾನು ಲೋನೇ ಕ್ಲಿಯರ್ ಆಗೋಯ್ತದ. ಇವಾಗ ನಾನ್ ಗಾಡಿ ರೋಡ್ಗೆ ತಗೊಂಡ್ ಹೋಗಕ್ಕೂ ಆಗಲ್ಲ, ಟ್ರಾನ್ಸ್ಫರ್ ಇದು ಇಲ್ಲ, ಪರ್ಮೆಂಟ್ ಇಲ್ಲ. ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ನಾನು ಇಲ್ಲಿ ಮನೆ ಬಾಡಿಗೆ ಕಟ್ಟಂಗಿಲ್ಲ, ಈ ಕಡೆ ನಂದು ವ್ಯವಹಾರ ನೋಡ್ಕೊಳಂಗಿಲ್ಲ. ಹಿಂಗಾಗದೆ ಪರಿಸ್ಥಿತಿ. ಹೆಚ್ಚು ಕಮ್ಮಿ ಅವನ ಹತ್ರ 8 ತಿಂಗಳಿಂದ ಓಡಾಡ್ತಾ ಇದೀನಿ ಕಾರಣ. ನನ್ನ ಹೆಸರು ಮಾಡಿಸ್ಕೊಂಡು 8 ತಿಂಗಳಿಂದ ಡಾಕ್ಯುಮೆಂಟ್ಸ್ ಕೊಟ್ಟು ಅವನ ಹತ್ರ ಡೈಲಿ ಹೋಗೋದು ಬರೋದು. ನಿಮ್ಮಂತವ್ರ ದಿನ ಡೈಲಿ ಮೇಯ್ಸ್ಬಿಟ್ಟು ಬಿಡ್ರಿ ಅವ್ನ ಡೀಲರ್. ಇಂಥವ್ರನ್ನ ತುಂಬಾ ಜನ ಮೇಯ್ಸಿರಂಗ ಅವ್ನ ಅಣ್ಣ. ಅವ್ನ್ ಫೈನಾನ್ಸ್ ಹಾಕೋನಲ್ಲ, ಅವ್ರು ಫೋನ್ ಹಾಕ್ತಾರೆ ಕಾನ್ಫರೆನ್ಸ್ಗೆ. ಅದೇ ಫೋನ್ ಬ್ಲಾಕ್ ಲಿಸ್ಟ್ ಹಾಕೊಂಡವ್ ನಾನು ಅಣ್ಣ ಇವಾಗ ಮಾಡಿದ್ನಲ್ಲ. ಅಲ್ಲ ಅಣ್ಣ, ಫೈನಾನ್ಸ್ ಹಾಕಿರೋನು. ಅವನ್ ಕಾಂಟ್ಯಾಕ್ಟ್ ಇಲ್ಲ ಅಣ್ಣ. ಫೈನಾನ್ಸ್ ಅವನು ಯಾರೋ ಪೂಜಾ ಅಂದ್ಬಿಟ್ಟು ಚಾಮರಾಜಪೇಟೆ ಅಂತ ಹೆಸರು ಹೇಳ್ದ ಅಷ್ಟೇ. ಓ, ಪೂಜಾ ಫೈನಾನ್ಸ್ ಚಾಮರಾಜಪೇಟೆ. ಹಾ, ಅವ್ರ ಹೆಸರು ಹೇಳ್ದ. ಅಲ್ಲಿ ನೀವು ಬುಕ್ ಅಲ್ಲಿ ಎಂಟ್ರಿ ಆಗಲ್ವಾ ಯಾರು ಕಟ್ತಾ ಇದೀರಾ ಅಂತ? ಅಣ್ಣ ಅವ್ನ ಹೆಂಗ್ ಮಾಡ್ದಂಗ್ ಗೊತ್ತಣ್ಣ, ಇವಾಗ ಬುಕ್ ಒಂದು ಖಾಲಿ ಬುಕ್, ವೈಟ್ ಶೀಟ್ ಬುಕ್. ಇವಾಗ ನಾವ್ ಹೋಯ್ತಿವಿ, ದುಡ್ಡು ಇಷ್ಟ ಅಂತಾನೆ ಬರ್ಕೊಡ್ತಾನೆ. ಇಷ್ಟು ದುಡ್ಡು ನಾನು ಕೊಟ್ಟಿದ್ಯಾ, ತಿಂಗಳ ಇಷ್ಟು EMI ಬರ್ಬೇಕು, ಇಷ್ಟು EMI ಗೆ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಸೈಡ್ ಅಲ್ಲಿ ಬರ್ಕತಾನೆ. ನಾವು ಯಾವ ತಿಂಗಳಿಗೆ ದುಡ್ಡು ತಗೊಂಡ್ ಕೊಡ್ತೀವಿ ಆ ದುಡ್ಡನ್ನ ಸೈಡ್ ಎಂಟ್ರಿ ಮಾಡ್ಕೊಂಡು ನೋಡು ಈ ತಿಂಗಳ ಇಷ್ಟ ಬಿಡಿ ನೀವೇನು ಹೇಳ್ಬಿಡಿ, ನಂಗೆ ಗೊತ್ತಾಯ್ತು. ಅವ್ನ್ ಪಕ್ಕ ಸರಿಯಾಗಿ ಹೇಳ್ದವನೆ ಎಲ್ಲಾರ್ಗುನು. ಅಲ್ಲಿ ಲೋಕಲ್ ಅಲ್ಲಿ ಕಾರ್ಪೊರೇಟ್ರು MLA ಇಂಥವ್ರ ಜೊತೆ ಎಲ್ಲ ಓಡಾಡ್ಕೊಂಡಿರ್ತಾರ. ಅವ್ರ ಯಾರೋ ಇರ್ತಾರೇನೋ ಗೊತ್ತಿಲ್ಲ ಅಣ್ಣ. ಅಲ್ಲಲ್ಲ, ಯಾಕೆಂದ್ರೆ ಅವೆಲ್ಲ ಮಾಡ್ಕೊಂಡಿರ್ತಾರೆ ಅವ್ರು ಇಂಥವೇ. ಇರ್ತಾರ ಪಕ್ಕ ಹಿಂಗ್ ಮಾಡವ್ರೆ ಇರ್ತಾರಣ್ಣ. ಯಾಕಂದ್ರೆ ಅಂತವ್ರೆ ಈ ಕೆಲ್ಸಗಳು ಮಾಡೋದು. ಈಗ ಯಾರಾದ್ರೂ ಹೋಗಿ ಎದುರುವಾಸ ನಿಂತ್ಕೊಂಡ್ರೆ ಅವನೇನ್ ಅನ್ಕೊಬೇಕು, ಗುರು MLA ಜೊತೆ ಅವ್ರ ಜೊತೆ ಇವ್ರ ಜೊತೆ ಚೆನ್ನಾಗ್ ಅವ್ನ್ ಗುರು ಅನ್ನೋ ತರ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಆ ತರ ಅಂದ್ರೆ ನಾನೇ ಅಲ್ಲಿ MLA ಅವ್ರ ಕಡೆಯಿಂದ ನಾನೇ ಮಾಡಿಸ್ಬಿಡ್ತೀನಿ ಬೋನ. ನನ್ಗ್ ವಿಚಾರ ಗೊತ್ತಿಲ್ಲ ಅಣ್ಣ. ಅವ್ರೆಲ್ಲ ನಿಮ್ಗೆ ನೀವು ಹೇಳ್ಸಿಕ್ MLA ಬಂದ್ಬಿಟ್ಟು ನಿರಪ್ಪ ನನ್ ಓಟ್ ಹಾಕಿರೋರು ಅಂತ ಅವೆಲ್ಲ ಮಾಡ್ಕೊಡಲ್ಲ. ಅವ್ರ ಫೇವರ್ ಆಗೇ ಇರ್ತಾರ ಅವ್ರು. ಅವ್ರ ಫೇವರ್ ಆಗೇ ಇರ್ಲಿ, ನ್ಯಾಯ ರೀತಿ ಧರ್ಮವಾಗಿ ನ್ಯಾಯ ರೀತಿ ಧರ್ಮವಾಗಿ ಎಲ್ಲ ಅಣ್ಣ ಆಯ್ತದು. ಇಲ್ಲ ಅದಿಲ್ದೇ ಇರೋದಕ್ಕೆ ನಾನ್ ನಿಮಗ್ ಕಾಲ್ ಮಾಡಿರೋದು. ಇಲ್ಲಾಂದ್ರೆ ನಾನು ಮಾಡ್ತಾನೆ ಇರ್ಲಿಲ್ಲ. ಸತ್ಯವಾಗ್ಲು ಭಗವಂತನ್ ಸತ್ಯವಾಗ್ಲುವೆ ಅದು ಆ ಉದ್ದೇಶಕ್ಕೆ ನಾನ್ ನಿಮಗ್ ಕಾಲ್ ಮಾಡಿದ್ದಿಲ್ಲ, ನಾನ್ ಮಾಡ್ತಾನೆ ಇರ್ಲಿಲ್ಲ. ಅಣ್ಣ ನೋಡು, ಗೊತ್ತಿಲ್ದೇನೋ ತಗ್ಲಾಕೊಂಡಿದ್ಯಾ? ಹ್ಞೂನಣ್ಣ. ನನ್ ಅನಿಸಿಕೆ ಪ್ರಕಾರ ನಿಮ್ಗೆ ಆ ಗಾಡಿ ಸಿಗೋದ್ ಡೌಟ್. ಆಟೋ ಗಾಡಿ ನನ್ನ ಹತ್ರನೇ ಆಯ್ತಣ್ಣ, ನಿಲ್ಸಿದೀನಿ ಇಲ್ಲೇ. ಇಟ್ಕೊಂಡ್ ಏನಣ್ಣ ಮಾಡ್ತೀಯ? RC ಓನರ್ ನೀನಲ್ಲ, RC ಓನರ್ ನೀನಲ್ಲ, ಇಟ್ಕೊಂಡ್ ಏನ್ ಮಾಡ್ತೀಯ? ಮಾಡ್ಕೊಡ್ತೀನಿ ಅಂತ ಹೇಳ್ತಾವ್ನೆ, ಏನ್ ಮಾಡೋಣ ಅಂತ. ಸತ್ಯ ಹರಿಶ್ಚಂದ್ರ ಹೇಳ್ದ, ನೀವ್ ಕೇಳ್ತಾ ಇದೀರಾ ಅಷ್ಟೇ. ಎಷ್ಟ್ ಜನಕ್ ಮಾಡ್ಕೊಟ್ಟವ್ ಆತರ ಅವನ ಹತ್ರ ಇರೋ ಆಟೋಗಳಲ್ಲಿ? ಅಣ್ಣ ನಿಮ್ಗೆ ನಾನು ಹೇಳಿಲ್ವಾ, ಈ ತರ ಸುಮಾರು ಜನಕ್ಕೆ 1 ತಿಂಗಳು 10 ದಿನಕ್ಕೆ ಗಾಡಿ ಸೀಜ್ ಮಾಡಿ ಅವ್ರು ಪಾಪ ಬಂದಿದ್ರು. ನಿಮ್ಗ್ ಫೋನ್ ಮಾಡಿರ್ಬೇಕು ಆಲ್ಮೋಸ್ಟ್. ಅವ್ರಿಗೂ ನಂಬರ್ ಕೊಟ್ಟಿದೀನಿ ನಾನು ಅವ್ರಿಗೆ. ಇವ್ರಿಗೆ ಮಾಡಿ ಇವ್ರ ಹತ್ರ ಮಾತಾಡಿ ಅಂದ್ಬಿಟ್ಟು ಅವ್ರಿಗೂ ನಂಬರ್ ಕೊಟ್ಟು ಕಳ್ಸಿದೀನಿ. 1 ತಿಂಗಳು 10 ದಿನಕ್ಕೆ ಸೀಜ್. ನನ್ ಗಾಡಿ ಯಾವತ್ತೇ ಕಾರಣ 2 ತಿಂಗಳು 3 ತಿಂಗಳು ಲೋನ್ ಕಟ್ಟಿಲ್ಲ. ಗಾಡಿ ಮಾತ್ರ ಎಲ್ಲೂ ಕೈ ಹಾಕ್ಸಿಲ್ಲ, ಎಲ್ಲೂ ಸೀಜಿಂಗ್ ಕೊಟ್ಟಿಲ್ಲ. ಯಾಕೆಂದ್ರೆ ನನ್ ಗಾಡಿ ಪ್ರಾಬ್ಲಮ್ ಇರೋದ್ರಿಂದ. ಬೇರೆದೆಲ್ಲ ಕರೆಕ್ಟ್. ನಮ್ಗೆ ತಲೆ ಕೆಡ್ತಾ ಇರೋದ್ ಏನ್ ಗೊತ್ತಾ, HP ನೇ ಕ್ಯಾನ್ಸಲೇಷನ್ ಆಗದೆ ಅವ್ರ ಹೆಸರು ನಿನ್ನ ಹೆಸರಲ್ಲಿರೋ ಗಾಡಿಗೆ ಇವ್ನ್ ಯಾವನೋ ಲೋನ್ ಹಾಕೊಡ್ತಾನೆ, ಅವ್ನ್ ಯಾರೋ ಹೆಸರು ಹೇಳ್ತಾನೆ, ಇವ್ನ್ ಯಾರೋ ದುಡ್ಡು ತಿಂತಾನೆ. ಏನ್ರಿ ಕರ್ಮ? ತಪ್ಪು ಮಾಡ್ಕೊಂಡ್ರೆ ನಾನಣ್ಣ, ತಪ್ಪಿಂದ ಆಚೆ ಬರೋದು ಹೆಂಗೆ ಅಂತ ನೀವಲ್ರಿ ಮಾಡ್ಕೊಂಡ್ರು. ನಿಮ್ಮನ್ನ ನೀವೆಲ್ಲ ಎಳ್ದಿರ ನಾವು ಅಣ್ಣ ಸುಮಾರು ಜನಕ್ಕೆ ಇದ್ ಮಾಡವನಣ್ಣ. ನೀವೆಲ್ಲ ಹೇಳ್ತೀವಿ ಕೇಳ್ರಿ, ವ್ಯವಹಾರಸ್ಥರಲ್ಲ ನೀವು. ಅಂದ್ರೆ ವ್ಯವಹಾರದ ಜನ ಇಲ್ಲದೆ ಇರೋಂತ ಅಂದ್ರೆ ನಮ್ಗೇನು ಗೊತ್ತಿಲ್ಲದೆ ಬಂದಿರೋದಣ್ಣ. ಅದನ್ನೇ ಹೇಳ್ತಾ ಇರೋದು, ವ್ಯವಹಾರ ಜ್ಞಾನ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ. ತುಂಬಾ ಜನ ಮಕ್ಕಾರ್ ಮಾಡವ್ರೆ. ಸುಮಾರು ಜನಕ್ಕೆ ಮಕ್ಕಳು ಮಾಡವ್ನ ಇವನು. ನಾನು ಅಲ್ಲಿ ಡೈಲಿ ಆಫೀಸ್ ಹತ್ರ ಹೋಗಿ ನಿಂತ್ಕೋತಿದಂಗೆ ಅವನು ಯಾವ ತರ ಮಾಡ್ತಾನೆ ಅಂದ್ರೆ ಫೈನಾನ್ಸ್ ಮಾಡ್ತಾನೆ. ಸರಿ ಬಿಡಿ, ಹಂಗಾರೆ ಏನೋ ಹೇಳಕ್ ಹೋಗ್ಬಿಡಿ ಬಿಡಿ, ಗೊತ್ತಾಯ್ತು. 2 ವಾರ ಕಟ್ಲಿಲ್ಲ ಅಂದ್ರೆ ಗಾಡಿ ಸೀಜ್ ಮಾಡ್ಬಿಡ್ತಾನೆ. ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ ನೀವುಗಳು? ಇವ್ರನ್ನ ನಿಮ್ಗೆ ಯಾರ್ಯಾರು ಅನ್ಯಾಯ ಮಾಡೋರು ನೀವೆಲ್ಲ ಒಗ್ಗಟ್ಟಾಗ್ಬಿಟ್ಟು
ಅದನ್ನೇ ನಾನು ಏನ್ರಿ ಇವಾಗ ಅದನ್ನೇ ಹೇಳ್ತೀನಿ ಕೇಳ್ರಿ, ನೀವೆಲ್ಲ ಒಗ್ಗಟ್ಟಾಗ್ಬಿಟ್ಟು ಹಾ CCB ಅಂತ ಐತೆ, ನೋಡೋಣ. CCB ಹೋಗಿ ಎಲ್ಲ ಹೋಗಿ ಅವ್ರ ಮುಂದೆ ಶರಣಾಗ್ಬಿಡ್ರಿ. ನೋಡಿ ಸ್ವಾಮಿ ಎಲ್ಲ ನಮ್ಗೆ ಅನ್ಯಾಯ ಮಾಡಿ ಮೋಸ ಮಾಡ್ಬಿಟ್ಟವ್ ನೀವು, ದಯವಿಟ್ಟು ನಾವು ಕಟ್ಟಿರೋ ದುಡ್ಡುಗಳನ್ನ ನಮ್ಗೆ ಇಸ್ಕೊಟ್ಬಿಟ್ಟು ನೀವು ಪುಣ್ಯ ಕಟ್ಕೊಂಡ್ಬಿಡ್ರಪ್ಪ ಅಂತ ಅವ್ರ ಕೈ ಮುಗಿದ್ ನಿಂತ್ಕೊಂಡ್ಬಿಡ್ರಿ. ಅವ್ರ ಒಬ್ಬರೇ ನಿಮ್ಮನ್ನ ಕಾಪಾಡಕ್ ಸಾಧ್ಯ ಇವ್ರನ್ನ. ಯಾಕೆಂದ್ರೆ ಇವ್ರೆಲ್ಲ ಏನ್ ಗೊತ್ತೇನ್ರಿ, ಹಿಂಗೆಲ್ಲ ಫೈನಾನ್ಸ್ ಕೊಟ್ಕೊಂಡೆಲ್ಲ ಅವ್ರೇ ಅಂದ್ರೆ ಲೋಕಲ್ ಅಲ್ಲಿ ಪೊಲೀಸ್ ಅವ್ರ ಜೊತೆ ಚೆನ್ನಾಗಿರ್ತಾರೆ. ಏನೋ ಮಾಡಕ್ಕಾಗಲ್ಲ. ನಾನೇ ಹೇಳ್ತೀನಲ್ರಿ, ನಾನೇ CCB ಹಿಂಗೆ ಎಲ್ಲ ನಡೀತೈತೆ ಅಂತ ದೂರ್ ಕೊಟ್ರು ಪೊಲೀಸ್ ಅವರು ನಮ್ ಸ್ಟೇಷನ್ ಕಳ್ಸಿದ್ರು ಆ ಲೆಟರ್ನ. ಅಣ್ಣ ನೀವು ನನ್ನನ್ನು ಕರ್ಕೊಂಡು ನಾನು ಮಾಡ್ಕೊಡ್ತೀನಿ ಬಿಟ್ಟಲ್ಲ. ಇವತ್ತು ಫೋನ್ ಮಾಡ್ರೆ ನನ್ಗೊತ್ತು ಸಂಬಂಧ ಇಲ್ಲ, ನೀನ್ ನನ್ ಬಗ್ಗೆ ಏನೋ ಕೆಟ್ಟ ಮಾಡ್ಕೊ ನಾನ್ ಬರಲ್ಲ. ಇಲ್ಲ ಹಂಗೇನೆ ಬಿಡ್ರಿ. ಈಗ ನನ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ನಿಮ್ಗೆ ನನ್ ಇಷ್ಟ ಹೇಳಕ್ ಆಗೋದು, ನನಗ್ ಸಮಸ್ಯೆ ಪರಿಹಾರ ಬೇಕು ಅಂದ್ರೆ ನೀವೆಲ್ಲ ಯಾರ್ಯಾರು ಈ ಇಕ್ಕಟ್ಟು ತಗ್ಲಾಕೊಂಡು ಒದ್ದಾಡ್ತಿದ್ರ ನೀವೆಲ್ಲ ಒಂದಾಗ್ಬೇಕು. ನೀವೆಲ್ಲ ಒಂದಾಗಿ ಎಲ್ಲ CCB ಹೋಗಿ ಇಂಡಿವಿಜುವಲ್ ಆಗಿ ಕಂಪ್ಲೇಂಟ್ ಕೊಟ್ಟು, CCB ಮೈನ್ ಆಗಿರ್ತಾರೆ DCP ಅವರು, ಅವ್ರಿಗೆ ಹೋಗಿ ಎಲ್ಲ ಶರಣಾಗ್ಬೇಕು ನೀವು. ಅವರೇ ಇವ್ರನ್ನೆಲ್ಲ ಸದೆ ಹೊಡಿಯಕ್ ಆಗೋದಿಲ್ಲ ಅಂದ್ರೆ ಆಗಲ್ಲ. ಅಣ್ಣ ನಾನು ಇಷ್ಟು ಗಾಡಿ ತಗೊಂಡು ಎಲ್ಲಕ್ಕೆ ಚಿಲ್ರೆ ಲೋನ್ ಕಟ್ಟಿ ಗಾಡಿ ಬಿಟ್ಬಿಡು ಅಂದ್ರೆ ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಹೇಳಿ? ನಾನು ಏನ್ ಹೇಳೋಣ ನಿಮ್ಗೆ, ಮಕ್ಕರಾಗ ಹೋಗಿದ್ರ ಏನ್ ಹೇಳಿ ನೋಡ್ರಿ. ನಾನು ಫೈನಲ್ ಆಗಿ ಹೇಳೋದಿಷ್ಟೇ, ಮೆಸೇಜ್ ಹಾಕಿದೆ ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆ, ಯಾರು ಇದ್ರೆ ನೋಡಿ ಒಂಚೂರ ಮಾಡಿಸ್ಕೊಡಿ ಅಂತ. ಎಲ್ಲೋಗ್ ಮೆಸೇಜ್ ಹಾಕಿದ್ರಿ? ಟೆಲಿಗ್ರಾಮ್ ಅಲ್ಲಿ. ಯಾವ ಟೆಲಿಗ್ರಾಮ್ ಅಲ್ಲಿ? ನಿಮ್ದ್ರಲ್ಲೇನೆ. ನಮ್ದು ಯಾವ್ದು ಹೆಸರು ಹೇಳ ಹೇಳ್ತೀನಿ. ಏನಣ್ಣ ಹಿಂಗ್ ಹೇಳ್ತಾ ಇದ್ದೀರಾ? ನಾನ್ ನೋಡಿಲ್ರಿ, ನಾನ್ ನೋಡಿದ್ರೆ ಹಿಂಗ್ ಗ್ರೂಪ್ ಅಲ್ಲಿ ಬಂದೈತೆ ಅಂತ ಅನ್ಕೊಂತೀನಿ. ಏನ್ ಹೆಸರದು? ಕರ್ನಾಟಕ ರಾಜ್ಯ ಪರಿಷತ್ತು ಸ್ಥಾಪಕ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಪರಿಷತ್. ಈಗ ಹೊಸದಾಗಿ ಲಿಂಕ್ ಅಲ್ಲಿ ಬಂದ್ ಜಾಯ್ನ್ ಆಗಿದ್ದೀರಾ ನೀವು? ಹೌದೌದಣ್ಣ. ಇನ್ನ ಅಪ್ಡೇಟ್ ನೋಡಿಲ್ಲ, ಮಧ್ಯಾಹ್ನದಿಂದ ನೋಡಿಲ್ಲ ನಮ್ ಗ್ರೂಪ್. ಈಗ ನೋಡ್ರಿ, ನಾನ್ ನಿಮ್ಗೆ ಇಷ್ಟ ಹೇಳದ್ರಿ, ನೀವು ಅಂದ್ರೆ ಈ ಆಡಿಯೋನ ಎತ್ಕೊಂಡ್ ಹೋಗಿ Facebook ಅಲ್ಲಿ ಹಾಕಿ ಬಿಡ್ತೀನಿ. ಬಿಡಿ ಬಿಡ್ತೀನಿ. ನಿಮ್ ತರ ಇರೋ ಆಟೋ ಡ್ರೈವರ್ಗಳೆಲ್ಲ ಕೈ ಜೋಡ್ಸಿದ್ರೆ ನನ್ಗೆ, ನೀವೆಲ್ಲ ಒಂದ್ ಗ್ರೂಪ್ ಮಾಡ್ಕೊಂಡು ಎಲ್ಲ ಹೋಗಿ ಈ ತರ ಡೀಲರ್ಗಳು ಯಾರು ನಿಮ್ಗೆ ಹೇಳ್ತೀನಿ ಕೇಳ್ರಿ, ಈ ತರ ಡೀಲರ್ಗಳು ಯಾರು ನಿಮ್ಗೆಲ್ಲ ಮೋಸ ಮಾಡೋರೆ, ಪರ್ಮಿಟ್ ಕೊಡ್ದಂಗೆ ಈ ತರ ಇನ್ನೊಬ್ಬನ ಹೆಸರಲ್ಲಿರೋ ಆಟೋಗೆ ನೀವು ಲೋನ್ ಕಟ್ಕೊಂಡು ಹೋಗೋ ತರ ಮಾಡಿರೋದು, ಇವ್ರ ಮೇಲೆ ಎಲ್ಲಾ ಕ್ರಮ ತಗೊಳ್ಬೇಕು ಅಂದ್ರೆ ನೀವೆಲ್ಲ ಇಂಡಿವಿಜುವಲ್ ಆಗಿ CCB ಹೋಗಿ ದೂರ್ ಕೊಡ್ಬೇಕು. ನೃಪತುಂಗ ರೋಡ್ ಅಂತ ಐತೆ, ಎಲ್ಲಿ ನಿಮ್ಮ ಅದೇ ಪೊಲೀಸ್ ಕಮಿಷನರ್ ಆಫೀಸ್ ಗೊತ್ತಣ್ಣ. ಅದ್ರಲ್ಲಿ ಮೊದಲನೇ ಫ್ಲೋರ್ ಅಲ್ಲೋ ಎರಡನೇ ಫ್ಲೋರ್ ಅಲ್ಲೋ CCB DCP ಸಾಹೇಬ್ರು ಇರ್ತಾರೆ. ಗೊತ್ತು. ಸಾಹೇಬ್ರಿಗೆ ಹೋಗಿ ನೀವೆಲ್ಲ ದೂರ್ ಕೊಟ್ರೆ ಮಾತ್ರ ಇವ್ರನ್ನ ಸದೆ ಬಡಿಯಕ್ ಆಗೋದಿಲ್ಲ. ಅಂದ್ರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಲೋಕಲ್ ಪೊಲೀಸ್ ಸ್ಟೇಷನ್ ಹೋದ್ರು ಏನು ಪ್ರಯೋಜನಕ್ಕೆ ಬರಲ್ಲ, ಯಾರನ್ನ ಹಿಡ್ಕೊಂಡ್ರು ಕೆಲ್ಸ ಆಗಲ್ಲ. ನೀವು ಆಯ್ತಣ್ಣ, ಇವಾಗ ಅವ್ರ ಅಡ್ರೆಸ್ ಹೇಳಿದ್ದೀನಲ್ಲ, ಇಂಥವ್ರಿಂದ ಯಾರ್ಯಾರು ತೊಂದ್ರೆ ಆಗಿದೆ ಅಂತವ್ರು ಬನ್ನಿ ಇಂಥವ್ರು ಅಂದ್ಬಿಟ್ಟು ನಿಮ್ ಕಡೆಯಿಂದ ಒಂದು ಗ್ರೂಪ್ ಹಾಕ್ಬಿಟ್ಟು ಬಂದು ನಿಮ್ಗೇನ್ ತೊಂದ್ರೆ ಆಗಿದೆ ಅದನ್ನ ಹೇಳ್ಕೊಂಡು ಇದು ಮಾಡಿ ಅಂದ್ಬಿಟ್ಟು ಒಂದು ಮಾಡೋಣ. ಅದನ್ನ ನೀವು ಮಾಡ್ಕೊಳ್ಳೇಬೇಕನ್ರಿ. ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಈ ಗಾಡಿಗಳು ಇಕ್ಕಂಡ್ ಏನ್ ಮಾಡ್ಕೊಂತೀರ? ಉಪ್ಪು ಖಾರ ಹಾಕೊಂಡ್ ನಿಕ್ಕಬೇಕಷ್ಟೇ. 8-9 ದಿನ ಗಾಡಿನ ಎತ್ತಕ್ ಆಗ್ತಿಲ್ಲ. ಎಲ್ಲಿ ಎತ್ತಿರ್ರಿ? ಈಗ ರೋಡ್ ಅಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ರು ಪೊಲೀಸರು RTO ಹಿಡಿದ್ರೆ ಆಮೇಲೆ ಇವ್ರು ಏನಂತಾರ, ನನ್ಗ ಅವೆಲ್ಲ ಗೊತ್ತಿಲ್ಲ, ನನ್ ಗಾಡಿ ನನ್ ಕೊಡು ಅಂತಾರೆ. ನೀನ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಬರ್ಬೇಕಾಗಿತ್ತು, ನಾವ್ ಮಾಡಿಸ್ಕೊಡ್ತಾ ಇರ್ಲಿಲ್ವಾ? ಅದ್ ಹೆಂಗೆ ಎತ್ಕೊಂಡೋದ ನೀನು ಅಂತ ಹಿಂಗ್ ಉಲ್ಟಾ ಹೊಡಿತಾರೆ ನಿಮ್ ಮೇಲೆನೆ. ಹಂಗೆ ಆಗಿದ್ದು ಇವಾಗ ನಂದು ಪರಿಸ್ಥಿತಿ. ಒಟ್ನಲ್ಲಿ ಪಾಪ ನನಗ್ ಗೊತ್ತಿರಿ, ನಮ್ಗೆ ಇದೇ ವಿಚಾರಕ್ಕೆ ಬೇಜಾರಾಗಿರೋದು. ನೋಡ್ರಿ, ಡ್ರೈವರ್ಗಳಿಗೆ ಒಳ್ಳೇದಾಗ್ಲಿ ಅಂತ ಸಂಘಟನೆ ಕಟ್ಟದ್ಮೇಲೆ ಆ ಒಂದು ಈ ಮಾಫಿಯಾನ ಕ್ಲಿಯರ್ ಮಾಡ್ಕೊಡ್ಬೇಕು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಿಮ್ಮನ್ನೆಲ್ಲ ಬಳಸ್ಕೊಂಡು ಇದೇ ಮಾಫಿಯಾ ಒಳಗಡೆನೆ ಅವರು ಸೇರ್ಕೊಂಡು
ನಿಮ್ಗಳಿಗೆಲ್ಲ ನುಣ್ಣು ಎಳೆದ್ಬಿಟ್ಟವ್ರೆ. ಗೊತ್ತಾಯ್ತು ಬಿಡೋಣ. ನನ್ಗೆ ಏನ್ ಹೇಳ್ತಾ ಇದ್ದೀರ ನನ್ಗೆ ಪಕ್ಕ ಅರ್ಥ ಆಯ್ತು. ನೋಡ್ರಿ, ನೀವು ಹೋರಾಟ ಮಾಡ್ಬೇಕಾಗಿರೋದು ರ್ಯಾಪಿಡೋ ಬಿಡಿ, ಅದು ಹೈಕೋರ್ಟ್ ಅಲ್ಲಿ ಐತೆ, ಅದೇನೋ ಒಂದ್ ಆಗ್ತದೆ. ಅದ್ರದ್ದು ನೀವು ನಿಮ್ಮ ಆಟೋ ಚಕ್ರ ಐತಲ್ಲ, ಆಟೋ ತಗೊಂಡಾಗಿಂದ ಈ ತರ ಎಲ್ಲಾ ದಂಧೆಗಳು, ಇದನ್ ಸರಿಪಡಿಸ್ಕೋಬೇಕು ಫಸ್ಟ್ ನೀವುಗಳು ಆಟೋದವ್ರು. ಇದನ್ ಯಾರು ಸರಿಪಡ್ಸಕ್ ರೆಡಿ ಇಲ್ಲ. ನಾನು ಇದನ್ನ ಸರಿಪಡ್ಸೋದಕ್ ಹೋದ್ರೆ ಡ್ರೈವರ್ಗಳನ್ನೆಲ್ಲ ತುಂಬ್ಕೊಂಬರ್ತಾರೆ ಅವ್ರೊಬ್ಬ ಎಲ್ಲ ಒಂದ್ ಹುಡುಗ ಬರ್ತದ ಅಂತ. ಅದ್ರ ಬೇರೆ ವಿಚಾರ ಕೇಳ್ತಾ ಇರೋದು ಪೊಲೀಸ್ನವ್ರು ಹೇಳಿದ್ವಿ, RTO ಯಾರೇ ಹೇಳಿದ್ವಿ, ಗಾಡಿ ಡಾಕ್ಯುಮೆಂಟ್ ಪರ್ಮೆಂಟ್ ಇದೆ, ಇನ್ಸೂರೆನ್ಸ್ ಇದೆ, ಏನಿದೆ. ಪರ್ಮೆಂಟ್ ಏನಾಗಿದೆ ಅಂದ್ರೆ ನಾನೊಂದ್ ಹೇಳ್ತೀನಿ ಕೇಳ್ರಿ, RTOದವ್ರಿಗೆ ಪೊಲೀಸ್ನವ್ರಿಗೆ ಎಲ್ರಿಗೂ ಗೊತ್ತಾಗೈತ್ರಿ ಆಟೋಗಳು ಇಲ್ಲಿಗಲ್ ಆಗಿದಾವೆ. ಹೌದು, ಅವ್ರೆಲ್ರಿಗೂ ಗೊತ್ತಾಗ್ಬಿಟ್ಟೈತೆ. ನೀವು ಅವ್ರು ಕೇಳೋದ್ ಏನಕ್ಕೆ ಅದಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಾಗಿರೋದಕ್ಕೆ ಕೇಳ್ತಾ ಇರೋದು. ಹೌದು. ಇವಾಗ ನಾನು ಹೇಳ್ತಾ ಇರೋದು ಏನಂದ್ರಣ್ಣ, ನಮ್ದು FC ಇದೆ ಅಣ್ಣ. ಇವಾಗ FC ಇದ್ರು ಇರ್ಬೇಕಾದ್ರೆ FC ನಾವು ಹೋಯ್ತಿವಿ, FC ಕ್ಯಾನ್ಸಲ್ ಆಗಿದ್ರೆ ನಾವು FC ಹೋಯ್ತೀನಿ. ಅವಾಗ ನನ್ಗೆ ಲಾಸ್ಟ್ ಟೈಮ್ ಹೋದಾಗ ಏನಂದ್ರೆ ಈ ಗಾಡಿದು ₹1,000 ಇದು ಸಿಗ್ನಲ್ ಜಂಪುದು ಒಂದು ಇದಿತ್ತು, ಅದನ್ನ ಕ್ಲಿಯರ್ ಮಾಡಿದ್ರೆ ನಿಮ್ಗೆ FC ಮಾಡ್ಬೋದು, ಇಲ್ಲ ಆಗಲ್ಲ ಅಂತ. ಕ್ಲಿಯರ್ ಆಯ್ತು, FC ಆಯ್ತು. ಪರ್ಮೆಂಟ್ ಇಲ್ಲ ಅಂದಾಗ, ಪರ್ಮೆಂಟ್ ಇಲ್ಲ ನಿನ್ ಗಾಡಿಗೆ ನಾವು FC ಮಾಡಲ್ಲ ಅಂತ ಹೇಳ್ಬೇಕಲ್ಲ RTOದವರು. ನಾನು ಇದನ್ನೇ ಅಲ್ವೇನ್ರಿ ಮೊನ್ನೆಯಿಂದ ಸೋಶಿಯಲ್ ಮೀಡಿಯಾದಲ್ಲಿ ಬಿಡ್ಕೊಂತ ಇರೋದು ಅವನ ಜಗ್ಗ. ಅದನ್ನೇ ನೋಡಿ ನಾನು ಪರ್ಮಿಟ್ ಇಲ್ದಿರೋ ಆಟೋಗಳು ಹಿಂಗ್ ಓಡಿಸ್ತವ್ರೆ ಅಂದಾಗ ಇದನ್ನ FC ಮಾಡಿದವ್ರು ಯಾವನು ಅಂತ ಇದನ್ನೇ ನಾನು ಕೇಳ್ತಾ ಇರೋದು. ನಾನು ಅದನ್ನೇ ಕೇಳ್ತಾ ಇರೋದು. ಹಂಗಿದ್ಮೇಲೆ RTO ಅಧಿಕಾರಿ FC ಗಳು ಮಾಡೋರಲ್ಲ ಈ ಆಟೋಗಳನ್ನ, ಪರ್ಮಿಟ್ ಇಲ್ದಿರೋ ಆಟೋನ ಫಸ್ಟ್ ಅವ್ರಗಳನ್ನ ತಗೊಂಡೋಗಿ ಜೈಲ್ಗೆ ಹಾಕ್ಬೇಕು. ಇವಾಗ ನಾನ್ ಹೇಳ್ತೇನೆ, ನನ್ನ ಹತ್ರ ಗಾಡಿದು FC ಇದೆ, ಫಿಟ್ನೆಸ್ ಇದೆ. ಫಸ್ಟ್ ಬರೋದು ಪರ್ಮೆಂಟ್ ಇದ್ದವರ ಗಾಡಿಗೆ FC ಹೆಂಗ್ ಮಾಡ್ತಾರೆ ಇವರು? ಇಂಡಿಕೇಟರ್ ಇಲ್ಲ, ಬ್ರೇಕ್ ಲೈಟ್ ಇಲ್ಲ ಅಂದಾಗ ಫೈನ್ ಹಾಕ್ತಾರೆ. FC ಇಲ್ಲ ಅಂದಾಗ ಏನ್ ಮಾಡಲ್ಲ ಇವರು? ಇದೆಲ್ಲ ನೀನ್ ನನ್ನ ಹತ್ರ ಚರ್ಚೆ ಮಾಡ್ಬೋಣ. ನನಗೆ ಇದೆಲ್ಲ ದಂಧೆನೆ ಚೆನ್ನಾಗ್ ಗೊತ್ತು. ಈ ಫೈನಾನ್ಸ್, ಈ ಆಟೋಗಳಿಗೆ ಫೈನಾನ್ಸ್, ಮೀಟರ್ ಬಡ್ಡಿ ಕೊಟ್ಟಿರೋರು, ಈ ಪರ್ಮಿಟ್ ದಂಧೆ ಮಾಡಿರೋರು, ಇವರೆಲ್ಲ ಏನ್ ಸಾಮಾನ್ಯದವ್ರು ಅಣ್ಣಂದ್ರಲ್ಲ. ಇವರೆಲ್ಲ ಎಲ್ಲ ರೌಡಿಸಂ ಫೀಲ್ಡ್ ಅಲ್ಲಿ ಇದ್ದವರು, ಲೋಕಲ್ MLAಗಳು, MP, ಮಿನಿಸ್ಟರ್ಗಳ ಲೆವೆಲ್ ಅಲ್ಲಿ ಟಚ್ ಅಲ್ಲಿ ಇರೋರು, ಇವರೆಲ್ಲ ಇಂಥವ್ರನ್ನೇ ಇವ್ರುಗಳು. ಇವ್ರನ್ನ ನೀವು ಯಾರನ್ನ ಹಿಡ್ಕೊಂಡ್ರು ಇವ್ರನ್ನ ಅಳ್ಳಾಡ್ಸಕ್ ಆಗಲ್ಲ. ಇವ್ರನ್ನ ಅಳ್ಳಾಡ್ಸಕ್ ಇರೋ ಏಕೈಕ ಶಕ್ತಿ ಒಂದೇ CCB ಹೋಗಿ ನೀವೆಲ್ಲ ದೂರದ್ ಕೊಡ್ಬೇಕಷ್ಟೇ. ಇದು ಬಿಟ್ರೆ ನೀವ್ ಏನ್ ಸೈಕಲ್ ಹೊಡೆದ್ರು ಯೂಸ್ ಇಲ್ಲ. ಯಾವನೋ ಬಂದ್ ಒಳ್ಳೇದ್ ಮಾಡ್ಬಿಡ್ತಾನೆ, ಅವೆಲ್ಲ ಸುಳ್ಳು. ನೀವು ಅಪ್ಲೋಡ್ ಮಾಡಿ ಇದನ್ನ ಈ ತರ ಮೂಡ್ಲುಪಳ್ಳ, ಸರತ್ತು, ಮಂಜುನಾಥ್ ಎಂಟರ್ಪ್ರೈಸಸ್ ಈ ತರ ಮೋಸ ಮಾಡಿದ್ರು, ಈ ತರ ಕೃಷ್ಣ ಅಂದ್ಬಿಟ್ಟು ಈ ತರ ಹಿಂಗ್ ಮಾಡಿದ್ರು, ಲೋನ್ ಪೇಮೆಂಟ್ ಆಗಿದೆ, ಇಷ್ಟ ಆಗಿದೆ, ಈ ತರ ಹಿಂಗ್ ಮಾಡಿದ್ರೆ ಅಂದ್ಬಿಟ್ಟು ಆಟೋ ಡ್ರೈವರ್ಗಳು ಬಂದ್ರೆ ಪರವಾಗಿಲ್ಲ, ಬರಲ್ವೇ ನೀವೆಲ್ಲ ಎದುರ್ಕೊಂಡ್ರೆ ಅಣ್ಣ. ಪ್ರತಿಯೊಂದು ಹುಡುಗರು 21 ವರ್ಷದ ಒಳಗಡೆ ಹುಡುಗರುಗಳೇ ಆಟ ತಗೊಂಡ್ರದಲ್ಲಿ. ಎಲ್ಲಾ ಕಡೆನೂ ಅದೇ ಆಗಿರತ್ತೆ. ಯಾರು ತಗೊಂಡಿಲ್ಲ, ತಗೊಂಡ್ರದೇ ಒಬ್ರು ಅಲ್ಲೇ. ಬೇರೆನೊಬ್ಬ ಒಂದು ತಿಂಗಳು 10 ದಿನಕ್ಕೆ ಗಾಡಿ ಸೀಸ್ ಮಾಡಿ ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಹೋಗವನೆ. ನಿಮ್ಗೂ ನಿಮ್ ನಂಬರ್ ಅವ್ರಿಗೂ ಕೊಟ್ಟಿದ್ದೀನಿ, ನಿಮ್ಗೆ ಫೋನ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಅವನಿಗೂ ನಾನ್ ಮಾಡಕ್ ಹೋಗಿಲ್ಲ. ನಮಗೆ ಇವನ್ನೆಲ್ಲ ನೋಡಿದಾಗ ಏನ್ ಗೊತ್ತಾ, ಬಿಡಬಾರ್ದು. ಪೊಲೀಸ್ನವರು, RTOದವರು ಪ್ರತಿ ಒಂದ್ ಆಟೋನು ಕೂಡ ಜೊತೆ ಕೊಟ್ಟಿದ್ದೀನಿ ಡೌನ್ ಪೇಮೆಂಟ್. ಇರ್ಲಿ, ನಿಮ್ ಕತೆ ಇರ್ಲಿ. ನಮ್ಗೆ ಇವೆಲ್ಲ ಅರ್ಥ ಆದ್ಮೇಲೆ ಇವಾಗಲ್ಲ, ಅವಾಗ್ಲಿಂದ ನನಗೆ ಅದೇ ಅನಿಸ್ತಾ ಇರೋದು. RTOದವರು, ಪೊಲೀಸ್ನವರು ಪ್ರತಿ ಒಂದ್ ಆಟೋನು ಕೂಡ ಬಿಡದಂಗ್ ಜಪ್ತಿ ಹೊಡಿಬೇಕು. ಯಾವ್ಯಾವ ಆಟೋ ಎನ್ಕ್ವೈರಿಗಳು ಮಾಡಿದಾರೆ ಅದ್ರ ಮೇಲೆ ಸ್ಟಿಕ್ಕರ್ಗಳು ಹೊಡಿಬೇಕು. ಆ ಸ್ಟಿಕ್ಕರ್ ಇರೋ ಗಾಡಿಗಳು ಪಕ್ಕ ಇದಾವೆ, ಯಾವ್ದು ಸ್ಟಿಕ್ಕರ್ಗಳಿಲ್ಲ ಆ ಗಾಡಿಗಳು ಮತ್ತೆ ಎನ್ಕ್ವೈರಿಗಳು ಮಾಡ್ಬಿಟ್ಟು ಬಿಡಬಾರ್ದು. ಈ ಆಟೋಗಳನ್ನೆಲ್ಲ ತಗೊಂಡೋಗಿ ಎಲ್ಲ ಸ್ಟೇಷನ್ ಬಿಸಾಕ್ಬೇಕು. ಯಾವ ಲೋನ್ ಕೊಟ್ಟವನೇ ಅವ್ರನ್ನೆಲ್ಲಾರನು ಕರೆಸ್ಕೊಂಡ್ಬೇಕು. ಸ್ವಲ್ಪ ಪರ್ಮನೆಂಟ್ ಬಗ್ಗೆ ಒಂಚೂರ ಮಾತಾಡಿ ನೀವು.
ಏನ್ ಧ್ವನಿ ಎತ್ತಂದ್ರೆ ನೀವು ಆಟೋದಲ್ಲ ಐತಿ ಯಾರ್ಯಾರು ಈ ತರ ಡೀಲರ್ಸ್ ಗಾಡಿ ತಗೊಂಡಿದ್ದೀರಾ, ನಿಮ್ಗೆ ಯಾವ ತರ ಮೋಸ ಆಗಿದೆ, ಈ ತರ ಪರ್ಮನೆಂಟ್ ಏನು ಕೊಡ್ತಿಲ್ಲ, ಇದ್ರ ಬಗ್ಗೆ ಒಂಚೂರು ಧ್ವನಿ ಪರ್ಮನೆಂಟ್ ಬಗ್ಗೆ ಮಾತಾಡಿ. ಎಷ್ಟು ಅಂತ ಮಾತಾಡೋಣ ಹೇಳೋಣ FD ಇನ್ಸೂರೆನ್ಸ್ ಕೊಡಿ. ಸರಿ ಆಯ್ತು ಬಿಡಿ, ಇದನ್ನ ರೆಕಾರ್ಡ್ ಮಾಡಿ ಹಾಕ್ತೀನಿ. ಯಾರಾದ್ರೂ ನನಗೆ ಕಾಮೆಂಟ್ಗಳು ಮಾಡೋದು ಮತ್ತೆ ನನ್ಗೆ ಯಾರಾದ್ರೂ ಫೋನ್ಗಳು ಮಾಡಿದ್ರೆ ಎಲ್ಲಾರನು ಒಂದ್ ಗ್ರೂಪ್ ಹಾಕ್ತೀನಿ. ನೀವೆಲ್ಲ ಸೇರ್ಕೊಂಡು ಇಂಡಿವಿಜುವಲ್ ಆಗಿ CCB ಅವ್ರಿಗೆ ಹೋಗಿ ಇವ್ರ ಮೇಲೆ ಎಲ್ಲ ಕೊಟ್ಬಿಡ್ರಿ ಹೇಳ್ತೀನಿ. ನುಣ್ಣು ಬಂದು ಒಂದ್ಸರಿ ಕರ್ಕೊಂಡ್ ಹೋಗಿ ನುಣ್ಣಗೆ ಬೋಳಿಸ್ಕೊಂಡು ಇವ್ರನ್ನ ಕೆಲಸ ಮಾಡ್ಬೇಕು. ಇವ್ರೆಲ್ಲ ಒಂದ್ ರೌಂಡ್ ಅದಾದ್ಮೇಲೆ ಅದಾದ್ಮೇಲೆ ತಗೊಂಡೋಗಿ ಇಡಿ ಕೊಡ್ಬೇಕು. ಯಾರ ಕಡೆಯಿಂದನಾರು ಒಳ್ಳೇದಾರ ಸಾಕು. ಅಷ್ಟೇ, ನಿಮ್ಗೆ ಒಳ್ಳೇದ್ ಮಾಡೋದು ಅಲ್ಲಿಂದಾನೆ, ಯಾರ ಕೈಯಲ್ಲೂ ಆಗಲ್ಲ. ಯಾರ ಕಡೆಯಿಂದನಾರಾಗ್ಲಿ ಒಳ್ಳೇದಾದ್ರೆ ಸಾಕು. ಆಯ್ತು ನೋಡೋಣ ಬಿಡಿ. ಇಷ್ಟು ತುಂಬಾ ಲೆಂತ್ ಆಗೋಯ್ತು, ಅರ್ಧ ಗಂಟೆ ಮಾತಾಡಿದೀರಾ. ರೆಕಾರ್ಡ್ ಮಾಡಿ ಹಾಕಕ್ ಹಿಂಸೆ ಆಯ್ತದೆ. ಆಯ್ತು ಬಿಡ್ರಿ. ನೋಡಿ ಹಾಕಿ. ಓಕೆ.